ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ಸಿನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪ್ರಾರಂಭ ಆಗಿ 140 ವರ್ಷಗಳಾಗಿವೆ. 1885ನೇ ಇಸ್ವಿ ಇದನ್ನು ಸ್ಥಾಪನೆ ಮಾಡಿದವರು ಬ್ರಿಟಿಷ್ನ ನಿವೃತ್ತ ಅಧಿಕಾರಿಯಾಗಿದ್ದಂತ ಹ್ಯೂಮ್ ನೀವೇ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ. 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಆಯಿತು. ಇದನ್ನ ಮೊದಲನೇ ಅಧಿವೇಶನ ಬ್ಯಾನರ್ಜಿಯವರ ಅಧ್ಯಕ್ಷತೆಯಲ್ಲಿ ಬಾಂಬೆನಲ್ಲಿ, ಮುಂಬೈನಲ್ಲಿ ಪ್ರಾರಂಭ ಆಯಿತು. 1857ನೇ ಇಸ್ವಿ ಸಿಪಾಯಿ ದಂಗೆ. ಅದಾದ್ಮೇಲೆ ಇದು ಪ್ರಾರಂಭ ಆಯಿತು. ಇದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾರಂಭ ಆದಂತ ಸಂಸ್ಥೆಯಲ್ಲ. ಬ್ರಿಟಿಷ್ ಆಡಳಿತದ ದಬ್ಬಾಳಿಕೆ ವಿರುದ್ಧ ನಾಗರಿಕರಿಗೆ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೋಸ್ಕರ ನ್ಯಾಯಯುತ ಆಡಳಿತಕ್ಕೋಸ್ಕರ ಪ್ರಾರಂಭ ಆದಂತ ಸಂಸ್ಥೆ. ಆಮೇಲೆ ಮೊದಲನೇ ಅಧಿವೇಶನ ಬಾಂಬೆನಲ್ಲಿ ಪ್ರಾರಂಭ ಆದ್ಮೇಲೆ ನಿಧಾನವಾಗಿ ಸ್ವಾತಂತ್ರ್ಯದ ಅಧಿವೇಶನದಲ್ಲಿ ಬೆಂಕಿ ಗುಂಡಿಗಳೇನು ಉರುಳಿಲ್ಲ, ಸ್ವಾತಂತ್ರ್ಯದ ಗುಂಡಿಗಳೇನು ಉರುಳಿಲ್ಲ. ಆದ್ರೆ ಬೆಳಕಾಯ್ತು. ಬೆಳಕನ್ನ ಕಾಣುವಂತಾಯ್ತು. ಅದಾದ್ಮೇಲೆ ಅನೇಕ ಜನ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಆಮೇಲೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಆದ್ಮೇಲೆ ಗೋಖಲೆ ಅವರು ಇವ್ರನ್ನ ಕರ್ಕೊಂಡು ಗೋಖಲೆ ಅವರು ದಕ್ಷಿಣ ಆಫ್ರಿಕಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋರಾಟವನ್ನು ನೋಡಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನ ಮಾಡಬೇಕು ಅಂತೇಳಿ ನಾಯಕತ್ವ ವಹಿಸಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿ ಆಹ್ವಾನ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ರಲ್ಲಿ ಭಾರತಕ್ಕೆ ಬರ್ತಾರೆ. ಕೇಳಿಸ್ತಾ ಇದ್ದೀನಮ್ಮ? ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡು.
ಆ ಕಡೆ ಈ ಕಡೆ ಹೋಗ್ತೀನಲ್ಲ, ತಿರುಗ್ತೀನಲ್ಲ, ಅದರಿಂದ ಕೇಳಿಸಲ್ಲ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನಿಮ್ಗೂ ಕೇಳಿಸ್ತಾ ಇದೆಯಲ್ಲ? ಡಿಸೆಂಬರ್ 28 ಒಂದು ಐತಿಹಾಸಿಕವಾದಂತಹ ದಿನ. ಆ ದಿನವನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ, ನಾವೆಲ್ಲ ಸ್ವತಂತ್ರರಾಗಿದ್ರೆ, ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ನಾವೆಲ್ಲ ಬಿಡುಗಡೆಯಾಗಿದ್ರೆ, ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ. ಭಾರತೀಯ ಜನತಾ ಪಕ್ಷ ಅದಕ್ಕಿಂತ ಹಿಂದೆ ಜನಸಂಘ ಇತ್ತು, RSS ಇತ್ತು, ಹಿಂದೂ ಮಹಾಸಭಾ ಇತ್ತು. ಇವರು ಯಾವತ್ತೂ ಕೂಡ ಬಿಜೆಪಿ ಅಥವಾ ಜನಸಂಘ ಇರಬಹುದು ಅಥವಾ RSS ಇರಬಹುದು, ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದೋ ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1925ನೇ ಇಸ್ವಿಯಲ್ಲಿ RSS ಪ್ರಾರಂಭ ಆಯಿತು. ಮಹಾತ್ಮ ಗಾಂಧೀಜಿಯವರು 15ನೇ ಇಸ್ವಿಯಿಂದ ಇಡೀ ದೇಶನೆಲ್ಲ ಸುತ್ತಿದ್ರು. ದೇಶ ಸುತ್ತಿದ ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡ್ರು. ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ, ಈ ದೇಶದ ಜನರನ್ನ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶ ಸುತ್ತಿದ್ರು. ಸುತ್ತ ಆದ್ಮೇಲೆ ಈ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡ್ರು. ಮೊದಲು ದೇಶ ಗೊತ್ತಾಗಬೇಕು, ಸಮಾಜ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಆಮೇಲೆ ಸ್ವಾತಂತ್ರ್ಯ ಜನರಿಗೆ ಬೇಕು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಅದಕ್ಕಿಂತ ಹಿಂದೆನೇ ಪ್ರಾರಂಭ ಆಗಿತ್ತು ಸ್ವಾತಂತ್ರ್ಯ ಚಳವಳಿ. ನವರೋಜಿಯವರ ಕಾಲದಿಂದ ಕೂಡ ಪ್ರಾರಂಭ ಆಗಿತ್ತು. ಗೋಪಾಲಕೃಷ್ಣ ಗೋಖಲೆಯವರು ಕಾಂಗ್ರೆಸ್ನ ಅಧ್ಯಕ್ಷರೇ ಆಗಿದ್ದಾರೆ. ಅವ್ರನ್ನ ಕರ್ಕ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಆ ಚಳವಳಿಯ ನೇತೃತ್ವವನ್ನು ವಹಿಸಿದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.